ಪ್ರೀತಿಸಿ ಮದುವೆಯಾಗಿ ಹೆಂಡತಿಗೆ ವರದಕ್ಷಿಣೆಗಾಗಿ ಕಿರುಕುಳ ಕೊಟ್ಟ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ತೆನೆಯೂರು ಗ್ರಾಮದಲ್ಲಿ ನಡೆದಿದೆ. ವರದಕ್ಷಿಣೆಗಾಗಿ ಪ್ರತಿದಿನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಥಳಿಸ್ತಾ ಇದ್ರಂತೆ. ವೃತ್ತಿಯಲ್ಲಿ ಶಿಕ್ಷಕನಾಗಿರೋ ಪತಿ ಮಗನೂ ಇಲ್ಲ, ವರದಕ್ಷಿಣೆಯೂ ಇಲ್ಲ ಅಂತ ಪತ್ನಿಗೆ ಬಾಸುಂಡೆ ಬರುವಂತೆ ಥಳಿಸಿದ್ದಾನೆ. ಇದರಿಂದ ಮನನೊಂದ ಪತ್ನಿ ಸೋಲಿಬೆಲೆ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪಾಪಿ ಪತಿ ವಿಜಯ್ ಕುಮಾರ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಕುಡಿದ ನಶೆಯಲ್ಲಿ ಕ್ಯಾಬ್ ಚಾಲಕನ ಮೇಲೆ ಯುವತಿಯರು ಹಲ್ಲೆ ನಡೆಸಿದ ಘಟನೆ ಬೆಂಗಳೂರಿನ ಹುಳಿಮಾವು ವ್ಯಾಪ್ತಿಯ ದೇವರ ಚಿಕ್ಕನಹಳ್ಳಿ ಮುಖ್ಯ ರಸ್ತೆಯಲ್ಲಿ ನಡೆದಿದೆ. ಸ್ನೇಹಿತರ ಜೊತೆಗೆ ಪಾರ್ಟಿಗೆ ಬಂದಿದ್ದ ಉತ್ತರ ಭಾರತ ಮೂಲದ ಲೀಸಾ, ಮ್ಯಾಥ್ಯೂ ಎಂಬ ಇಬ್ಬರು ಯುವತಿಯರು ವಾಪಸ್ ಹೋಗುವಾಗ ಕ್ಯಾಬ್ ಚಾಲಕನೊಂದಿಗೆ ಕಿರಿಕ್ ಮಾಡಿಕೊಂಡಿದ್ದಾರೆ. ಯುವತಿಯರು ಬೈಕ್ನಲ್ಲಿ ಹೋಗಿ ಕ್ಯಾಬ್ಗೆ ಟಚ್ ಮಾಡಿದ್ದಾರೆ. ಈ ವೇಳೆ ಯುವತಿಯರನ್ನ ಪ್ರಶ್ನೆ ಮಾಡಿದ ಕ್ಯಾಬ್ ಚಾಲಕ ಅಹಮದ್ ಮೇಲೆ ಹಲ್ಲೆ ನಡೆಸಿ ಬೈಕ್ನಲ್ಲಿ ಎಸ್ಕೇಪ್ ಆಗಲು ಯತ್ನಿಸಿದ್ದಾರೆ. ಆಗ ಸ್ಥಳೀಯರು ಹಿಡಿದಾಗ ರಂಪಾಟ ಮಾಡಿದ್ದಾರೆ. ಈ ಸಂಬಂಧ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಳ್ಳರು ಓಡಾಡ್ತಾ ಇದ್ದಾರೆ, ಹಿಡ್ಕೊಳ್ರಿ ಅವ್ರೆ. ನಿವೇಶನ ಜಾಗದ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿಯಾಗಿರುವ ಘಟನೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿಯ ಹೊರವಲಯದಲ್ಲಿ ನಡೆದಿದೆ. 1 ಗುಂಟೆ ಅಳತೆಯ ನಿವೇಶನದ ವಿಚಾರಕ್ಕೆ ಗಲಾಟೆ ನಡೆದಿದ್ದು, ಮೊಹಮ್ಮದ್ ಮೌಲವಿ, ಮೊಹಮ್ಮದ್ ಪಾರ್ತನಹಳ್ಳಿ, ನವಶಾದ ಮೌಲವಿಗೆ ಗಾಯಗಳಾಗಿದೆ. ಗಾಯಾಳುಗಳನ್ನು ತಾಲೂಕು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಹಲಗೂರು ಪುನರ್ವಸತಿ ಕೇಂದ್ರದಲ್ಲಿರುವ ನಿವೇಶನ ಜಾಗಕ್ಕೆ ಬೇಲಿ ಹಾಕಲು ಹೋದಾಗ ಈ ಗಲಾಟೆ ನಡೆದಿದೆ. ನಿವೇಶನ ನಮ್ಮ ಜಾಗದಲ್ಲಿ ಬರುತ್ತೆ ಅಂತ ಒಂದು ಗುಂಪು ತಕರಾರು ತೆಗೆದಿದ್ದು, ಉಸ್ಮಾನ್ ಗಣಿ, ಪಾರ್ತನಹಳ್ಳಿ, ಯಾಸ್ಮೀನ್ ಪಾಕಿಹನು ಎಂಬುವವರ ವಿರುದ್ಧ ಹಲ್ಲೆ ಆರೋಪ ಕೇಳಿಬಂದಿದೆ. ಈ ಸಂಬಂಧ ಜಮಖಂಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಟ್ಟಿಕೊಂಡ ಹೆಂಡತಿಗೆ ವೇಶ್ಯಾವಾಟಿಕೆ ನಡೆಸುವಂತೆ ಪತಿ ಕಿರುಕುಳ ನೀಡುತ್ತಾ ಇದ್ದಿದ್ದಕ್ಕೆ ಮನನೊಂದು ಗೃಹಿಣಿ ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ನಡೆದಿದೆ. 2022ರಲ್ಲಿ ಶೇಖರ್ ಪಾಟೀಲ್ನನ್ನ ಮದುವೆಯಾಗಿದ್ದ 22 ವರ್ಷದ ಅಂಜನಾಗೆ ಪ್ರತಿನಿತ್ಯ ಗಂಡನ ಮನೆಯವರು ಕಿರುಕುಳ ಕೊಡ್ತಾ ಇದ್ರಂತೆ. ಅನೈತಿಕ ಸಂಬಂಧ ಇಟ್ಕೋ ಅಂತ ಹಿಂಸೆ ಕೊಡ್ತಿದ್ರಂತೆ. ಕಿರುಕುಳ ತಾಳಲಾರದೆ 11 ತಿಂಗಳ ಮಗುವನ್ನ ಬಿಟ್ಟು ಅಂಜನಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಪೋಷಕರು ಆರೋಪಿಸಿದ್ದಾರೆ. ಘಟನೆ ಸಂಬಂಧ ಪತಿ ಶೇಖರ್ ಪಾಟೀಲ್ ಅತ್ತೆ ಮಾವನನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಪ್ರೀತಿಸಿದ್ದ ಯುವತಿ ಕೈಕೊಟ್ಲು ಅಂತ ಯುವಕ ನೇಣಿಗೆ ಶರಣಾದ ಘಟನೆ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. 26 ವರ್ಷದ ಬಾಡಿ ಬಿಲ್ಡರ್ ಕಿರಣ್ ಆತ್ಮಹತ್ಯೆ ಮಾಡಿಕೊಂಡಿದ್ದು, 3 ವರ್ಷದಿಂದ ಜಿಮ್ ಟ್ರೈನರ್ ಕಿರಣ್ ಯುವತಿಯನ್ನ ಪ್ರೀತಿ ಮಾಡ್ತಾ ಇದ್ದ. ಬೇರೆ ಯುವಕನ ಜೊತೆ ಮದುವೆ ನಿಶ್ಚಯ ಆಗಿದೆ ಅಂತ ಯುವತಿ ಹೇಳಿದ್ಲು. ಅಲ್ಲದೆ ಮದುವೆ ಇನ್ವಿಟೇಷನ್, ಹೊಸ ಸೀರೆಯನ್ನು ಕೂಡ ಯುವಕನಿಗೆ ತೋರಿಸಿದ್ಲು. ಇದರಿಂದ ಮನನೊಂದ ಕಿರಣ್ ಮನೆಗೆ ಬಂದು ಯುವತಿ ಮನೆಯವರ ಹೆಸರು ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾನೆ. ಇನ್ನು ಪ್ರೀತಿಸಿದ್ದ ಯುವತಿ ಕುಟುಂಬದ 50 ಲಕ್ಷ ಸಾಲವನ್ನು ಕಿರಣ್ ತೀರಿಸಿದ್ದ. ಮಗುವನ್ನ ಕಳೆದುಕೊಂಡ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಮಹಾಲಕ್ಷ್ಮಿ ಲೇಔಟ್ ಪೊಲೀಸ್ ಠಾಣೆಗೆ ಕಿರಣ್ ಪೋಷಕರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಮದುವೆಯಾಗೋದಾಗಿ ನಂಬಿಸಿ ಬಾಲಕಿ ಮೇಲೆ ಅತ್ಯಾಚಾರವೆಸಗಿದ್ದ ಅಪರಾಧಿಗೆ ದಾವಣಗೆರೆಯ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ಕೋರ್ಟ್ 20 ವರ್ಷ ಜೈಲು ಶಿಕ್ಷೆ ವಿಧಿಸಿದೆ. ಚಿತ್ರದುರ್ಗದ ಸಿದ್ದಪ್ಪ ಶಿಕ್ಷೆಗೆ ಗುರಿಯಾದ ಅಪರಾಧಿ 2022ರ ಫೆಬ್ರವರಿ 26ರಂದು ಬೆಂಗಳೂರು ಸೇರಿ ಹಲವೆಡೆ ಬಾಲಕಿಯನ್ನ ಕರೆದೊಯ್ದು ಅತ್ಯಾಚಾರ ಎಸಗಿದ್ದ. ಈ ಬಗ್ಗೆ ಬಾಲಕಿಯ ತಾಯಿ ನೀಡಿದ ದೂರಿನನ್ವಯ ಪ್ರಕರಣ ದಾಖಲಾಗಿತ್ತು. ಕೊನೆಗೂ ಅಪರಾಧಿಗೆ 20 ವರ್ಷ ಜೈಲು ಶಿಕ್ಷೆ ವಿಧಿಸಿ ಸಂತ್ರಸ್ತೆಗೆ 4 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ಕೋರ್ಟ್ ಸೂಚಿಸಿದೆ.
ಮಹಿಳೆ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿರುವ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ಚಿಂದಿ ಆಯುವ ಮಹಿಳೆ ಮೇಲೆ ಅನ್ಯ ಕೋಮಿನ ಯುವಕರು ಅತ್ಯಾಚಾರಕ್ಕೆ ಯತ್ನಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಮಹಿಳೆಯ ಕೈಕಾಲು ಹಿಡಿದು ಅತ್ಯಾಚಾರಕ್ಕೆ ಯತ್ನಿಸಿದ್ದಾರೆ. ಮಹಿಳೆ ಕಿರುಚಾಡ್ತಾ ಇದ್ದಂತೆ ಹಲ್ಲೆ ನಡೆಸಿ ಅಲ್ಲಿಂದ ಕಾಮುಕರು ಪರಾರಿಯಾಗಿದ್ದಾರೆ. ಮಹಿಳೆಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಘಟನೆ ಸಂಬಂಧ ಸಬ್-ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಳಗಾವಿಯಲ್ಲಿ ಎಪಿಎಂಸಿ ಜೈ ಕಿಸಾನ್ ಮಾರ್ಕೆಟ್ ಸಂಘರ್ಷ ತಾರಕಕ್ಕೇರಿದೆ. ಸಚಿವ ಶಿವಾನಂದ ಪಾಟೀಲ್ ಮುಂದೆಯೇ ವ್ಯಾಪಾರಿಗಳು ವಾಗ್ವಾದ ನಡೆಸಿರುವ ಘಟನೆ ಎಪಿಎಂಸಿ ರಿಯಾಯಿತಿ ತರಕಾರಿ ಮಾರುಕಟ್ಟೆ ಆವರಣದಲ್ಲಿ ನಡೆದಿದೆ. ಮಳಿಗೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳು ಪರಸ್ಪರ ಕೈ ಮಿಲಾಯಿಸಿಕೊಂಡಿದ್ದಾರೆ. ಎಪಿಎಂಸಿ ತರಕಾರಿ ಮಾರ್ಕೆಟ್ನಲ್ಲಿ ವ್ಯಾಪಾರಕ್ಕೆ ಜೈ ಕಿಸಾನ್ ವ್ಯಾಪಾರಿಗಳಿಗೆ ಸರ್ಕಾರ ಅವಕಾಶ ಕಲ್ಪಿಸಿದೆ. ಆದರೆ ತರಕಾರಿ ಮಾರ್ಕೆಟ್ ಬಿಟ್ಟು ಸಂಡೆ ಮಾರ್ಕೆಟ್ನಲ್ಲಿ ಜೈ ಕಿಸಾನ್ ವ್ಯಾಪಾರಿಗಳು ವಹಿವಾಟು ನಡೆಸ್ತಾ ಇದ್ದಾರೆ. ಒಂದೇ ಸೂರಿನಡಿ ವ್ಯಾಪಾರಕ್ಕೆ ವ್ಯವಸ್ಥೆ ಮಾಡಲು ಎಪಿಎಂಸಿ ವ್ಯಾಪಾರಸ್ಥರು ಆಗ್ರಹಿಸಿದ್ದಾರೆ. ಆದರೆ ಅಲ್ಲಿ ನಮಗೆ ಬೇಕಾದಷ್ಟು ಮಳಿಗೆ ಇಲ್ಲ, ಖಾಸಗಿ ಮಾರುಕಟ್ಟೆ ಆರಂಭಿಸಿ ಅಂತ ಜೈ ಕಿಸಾನ್ ವ್ಯಾಪಾರಿಗಳು ಆಗ್ರಹಿಸಿದ್ದಾರೆ. ಒಂದು ಅಂಗಡಿಯಾಗ ನಾಲ್ಕು ದಂಧೆ ಮಾಡ್ಬೋದು ಸರ್. ಅಂಗಡಿ ದೊಡ್ಡದವ್ರು ಈಗ ಪ್ರೈವೇಟ್ ಮಾರ್ಕೆಟ್ ಗಾಡಿ ತರಿಸೋದು ನಾವು 6 ವರ್ಷ ಅದು ಯಾವಾಗ ನೋಡಿ ಯಾಕೆ ಫೈಲ್ ಕೊಡಪ್ಪ ಸ್ವಲ್ಪ. ಗಿರಾಕಿದು ಸರಿ ಕಮ್ಯುನಿಕೇಟ್ ಆಗೋದಿಲ್ಲ. ಇದು ಮಾಡಕ್ ಹೋಗ್ಬಾರ್ದು. ಫಸ್ಟ್ ಗುರುಪ್ರಸಾದ್, ಆಮೇಲೆ ಆವಾಗ ಅನಂತ್ ಪಾಟೀಲ್ ಅಂತ ಹೆಸರು ಚೇರ್ಮನ್ ಇದ್ರಿ. ಆಮೇಲೆ ಮತ್ತಿಕೋ ಬಾಡಿ ಮೆಂಬರ್, ಇವರೆಲ್ಲರೂ ಕೂಡ ನಮ್ಮ ಬಾಡಿ ಮೆಂಬರ್ ಫೋನ್ ಕೇಸ್ ಇಲ್ಲದೆ ಒಂದು ಠರಾವ್ ಪಾಸ್ ಮಾಡಿದ್ರಿ. ಏನು ಪರ್ಫಾರ್ಮೆನ್ಸ್ ತೋರಿಸಿದ್ರಲ್ಲ ಸರ್, ಆ ಟೈಮ್ದಾಗ ಇದರಲ್ಲಿ ಎಷ್ಟು ಶಿವಮೊಗ್ಗ ಜಿಲ್ಲೆಯಲ್ಲಿ ದರೋಡೆಗೆ ಹೊಂಚು ಹಾಕಿ ಕುಳಿತಿದ್ದ ರೌಡಿ ಶೀಟರ್ಗೆ ಪೊಲೀಸರು ಗುಂಡೇಟು ಬಿದ್ದಿದೆ. ಫೈರಿಂಗ್ ಮಾಡಿ ರೌಡಿ ಶೀಟರ್ ಮುಬಾರಕ್ ಅಲಿಯಾಸ್ ಡಿಚ್ಚಿ ಮುಬಾರಕ್ ಮತ್ತು ಗ್ಯಾಂಗ್ ಅನ್ನ ಭದ್ರಾವತಿ ಪೊಲೀಸರು ಬಂಧಿಸಿದ್ದಾರೆ. ಈ ಕದೀಮರು ಭದ್ರಾವತಿಯ ಹಲವೆಡೆ ಮಾರಕಾಸ್ತ್ರ ಹಿಡಿದು ತಿರುಗಾಡ್ತಾ ಇದ್ರು. ಖಚಿತ ಮಾಹಿತಿ ಮೇರೆಗೆ ಮುಬಾರಕ್ ಮತ್ತು ಗ್ಯಾಂಗ್ ಬಂಧನಕ್ಕೆ ತೆರಳಿದಾಗ ಪೊಲೀಸರ ಮೇಲೆಯೇ ಡಿಚ್ಚಿ ಮುಬಾರಕ್ ಮತ್ತು ಗ್ಯಾಂಗ್ ಕಲ್ಲು ಮತ್ತು ಚಾಕುವಿನಿಂದ ಮಾರಣಾಂತಿಕ ದಾಳಿ ನಡೆಸಿದೆ. ಈ ವೇಳೆ ಮುಬಾರಕ್ ಕಾಲಿಗೆ ಪಿಎಸ್ಐ ಕೃಷ್ಣಕುಮಾರ್ ಗುಂಡು ಹಾರಿಸಿದ್ದಾರೆ. ತಕ್ಷಣ ಮುಬಾರಕ್ನನ್ನ ಬಂಧಿಸಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಭದ್ರಾವತಿ ಸರ್ಕಾರಿ ಆಸ್ಪತ್ರೆಗೆ ಎಸ್ಪಿ ಬಿ ನಿಖಿಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ.